ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ, ಈ ದಿನ ನಾನು ನಿಮಗೆ ಒಂದು ವಿಶಿಷ್ಟ ಅದ್ಭುತ ಸಂಚಲನ ಮೂಡಿಸುವ ಮತ್ತು ಶತಮಾನಗಳ ಇತಿಹಾಸ ಹೊಂದಿದಂಥ ಸ್ವತಃ ಗುರುವಿಲ್ಲದೆ ಅರಿವಿನ ಆಗರವನ್ನು ಪಡೆದು ಭಕ್ತರಿಗೆ ಬಂಗಾರ ಕಳಸವಾಗಿ ಕಾಣಿಸಿದಂಥ ಮಹಾನ್ ಯೋಗಿಗಳಾದ ತಾಳಿಕೋಟೆಯ ನಡೆದಾಡುವ ದೇವರು ಅಂತ ಹೇಳಿ ಹೆಸರುವಾಸಿಯಾದ ಸಿದ್ಧಾರೂಢರ ಜೀವಿತಾವಧಿಯಲ್ಲಿ ಕಂಡಂಥ ಮಹಾನ್ ಹಠಯೋಗಿ ಖಾಸ್ಗತೇಶ್ವರ ಅಂತ ಹೇಳಿ ಹೆಸರುವಾಸಿಯಾದ ಯೋಗಿಗಳ ಚರಿತ್ರೆಯನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಯೋಗಿಗಳಾದ ಖಾಸ್ಗತೇಶ್ವರ ಅಜ್ಜನವರ ಬಾಲ್ಯ ಜೀವನದ ವಿಚಾರಕ್ಕೆ ಹೋದರೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಶಿರೂರು ಎಂಬ ಗ್ರಾಮದ ಸಂಗಯ್ಯ ಮತ್ತು ನೀಲಮ್ಮ ಎಂಬುವರ ಶಿವಭಕ್ತ ದಂಪತಿಗಳ ಒಡೆಲಿನಲ್ಲಿ ಈ ಯೋಗಿಗಳು 1863ರಲ್ಲಿ ಈ ಜನನಿಗೆ ಪಾದಾರ್ಪಣೆ ಮಾಡುತ್ತಾರೆ. ಖಾಸ್ಗತೇಶ್ವರ ಅಜ್ಜನವರ ಮೂಲ ಹೆಸರು ಅಂದರೆ ಅವರ ತಂದೆ ತಾಯಿಗಳು ಇಟ್ಟಂಥ ಹೆಸರು ವಿರಕ್ತಪ್ಪ ಅಂತ. ಆಹಾ, ಈ ಹೆಸರಿನಲ್ಲಿಯೇ ಎಂತಹ ಮಹತ್ವವಾದ ವಿಚಾರವಿದೆ ನೋಡಿ. ವಿರಕ್ತ ಎಂದರೆ ರಕ್ತ ಸಂಬಂಧವಿಲ್ಲದವ ಅಂತ. ಈ ಹೆಸರನ್ನು ಇಟ್ಟಂತಹ ಆ ಮಹಾಶಿವಯೋಗಿಗಳ ತಂದೆ ತಾಯಿಗೆ ಮೊದಲೇ ಗೊತ್ತಿತ್ತೇನೋ ಅನಿಸುತ್ತೆ. ತಮ್ಮ ಮಗ ಮುಂದೊಂದು ದಿನ ಮಹಾನ್ ಯೋಗಿಯಾಗುವನು ಎಂಬ ವಿಚಾರ ಗೊತ್ತಾಗಿಯೇ ಇವರಿಗೆ ವಿರಕ್ತರು ಅಂತ ಹೇಳಿ ಹೆಸರಿಟ್ಟಿರಬಹುದು ಏನೋ. ಇನ್ನೊಂದು ಕಡೆ ಇಂತಹ ಮಹಾನ್ ಶಿವಶರಣರು ಈ ಭೂಮಿಯ ಮೇಲೆ ಹುಟ್ಟಬೇಕಂದರೆ ತಾಯಿಯಾದವಳು ತನ್ನ ಯೌವನದ ವಯಸ್ಸಿನಲ್ಲಿ ತನ್ನ ಗಂಡನನ್ನು ಹೊರತುಪಡಿಸಿ ಪರಗಂಡಸರೆಲ್ಲ ತನ್ನ ಸಹೋದರ ಸಮಾನರು ಎಂಬ ಭಾವನೆ ಅವಳಲ್ಲಿ ಮೂಡಿದಾಗ, ಹಾಗೂ ತಂದೆಯಾಗುವಂಥವನು ತನ್ನ ಯೌವನದ ವಯಸ್ಸಿನಲ್ಲಿ ತನ್ನ ಮಡದಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಮಹಿಳೆಯರು ತನ್ನ ಸಹೋದರಿಯರು ಎಂಬ ಭಾವನೆ ಅವರ ಮನದಲ್ಲಿ ಮೂಡಿದಾಗ ಮಾತ್ರ ಇಂತಹ ಮಹಾನ್ ಅದ್ಭುತ ಶಿವಯೋಗಿಗಳು ಅವರ ಮಗನಾಗಿ ಜನಿಸುತ್ತಾರೆ ಅಂತ ನಮ್ಮ ಪುರಾಣಗಳು ಹೇಳುತ್ತವೆ. ಈ ಮಾತು ಸತ್ಯವಾಗಿ ಈ ವಿರಕ್ತರು ಈ ಶರಣರ ದಂಪತಿಗಳ ಮಗನಾಗಿ ಜನಿಸುತ್ತಾರೆ. ಹೀಗೆ ಕಾಲ ಕಳೆದಂತೆ ಬಾಲಕ ವಿರಕ್ತರ ಜೀವನದಲ್ಲಿ ಒಂದು ಅದ್ಭುತ ಘಟನೆ ನಡೆಯುತ್ತೆ. ಸುಮಾರು 13ನೇ ವಯಸ್ಸಿನಲ್ಲಿರುವಂತಹ ವಿರಕ್ತಪ್ಪನವರಿಗೆ ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ತಾಳಿಕೋಟೆಯಲ್ಲಿನ ವಿರಕ್ತ ಮಠದ ಪೀಠಕ್ಕೆ ವಿರಕ್ತರಿಗೆ ಪಟ್ಟಾಧಿಕಾರವಾಗುತ್ತೆ. 12 ಜನ ಪೀಠಾಧಿಪತಿಗಳನ್ನು ಕಂಡಂತಹ ತಾಳಿಕೋಟೆಯ ವಿರಕ್ತ ಮಠದ 13ನೇ ಪೀಠಾಧಿಪತಿಗಳಾಗಿ ವಿರಕ್ತಪ್ಪನವರು 13ನೆಯ ವಯಸ್ಸಿನಲ್ಲಿಯೇ ಸನ್ಯಾಸಿ ಪಟ್ಟಾಧಿಕಾರವಾಗುತ್ತೆ. ಈ ವಿಚಾರ ತಾಳಿಕೋಟೆಯ ಸುತ್ತಮುತ್ತಲೂ ಪಸರಿಸಿಬಿಡುತ್ತೆ. ಬಾಲ ಸನ್ಯಾಸಿಯ ದೈವಿಕಳೆ ಭಕ್ತರ ಎದೆಯಲ್ಲಿ ಅರಳಿ ನಿಲ್ಲುತ್ತೆ. ಹೀಗೆ ತದನಂತರ ಶ್ರೀಮಠದ ಭಿಕ್ಷಪ್ಪಯ್ಯನ ಗದ್ದುಗೆಯಲ್ಲಿ, ಅಂದರೆ ವಿರಕ್ತ ಮಠದ ಮೂಲ ತಪಸ್ಸಿನ ಗದ್ದುಗೆಯನ್ನು ಅಲಂಕರಿಸಿದ ಬಾಲ ಸನ್ಯಾಸಿಗಳಾದ ವಿರಕ್ತಪ್ಪನ ಅಜ್ಜನವರು ಸುಮಾರು 6 ತಿಂಗಳುಗಳ ಕಾಲ ಆ ತಪಸ್ಸಿನ ಗದ್ದುಗೆಯ ಮೇಲೆ ಸುದೀರ್ಘವಾಗಿ ತಪಸ್ಸನ್ನು ಮಾಡಿ ಅನುಷ್ಠಾನಗೈದು ಗುರುವಿಲ್ಲದೆ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಪಾದಿಸುತ್ತಾರೆ. ಖಾಸ್ಗತೇಶ್ವರ ಶಿವಯೋಗಿಗಳು ಗುರುವಿಲ್ಲದೆ ಗುರು ತಲುಪಿದ ಭಿಕ್ಷಪ್ಪಯ್ಯನ ಗದ್ದುಗೆಯನ್ನು ನಾವು ಇಂದಿಗೂ ಸಹ ಕಾಣಬಹುದು. ಹೀಗೆ ದಿನಗಳು ಕಳೆದಂತೆ ವಿರಕ್ತಪ್ಪ ಅಜ್ಜನವರು ಲೋಕ ಸಂಚಾರ ಮಾಡಲು ಮುಂದಾಗುತ್ತಾರೆ. ಹೀಗೆ ಲೋಕ ಸಂಚಾರಕ್ಕೆ ಹೊರಟ ವಿರಕ್ತಪ್ಪ ಅಜ್ಜನವರು ಹುಬ್ಬಳ್ಳಿಗೆ ಬಂದು ತಲುಪುತ್ತಾರೆ. ಆ ಸಮಯದಲ್ಲಿ ಹುಬ್ಬಳ್ಳಿಯ ಆರಾಧ್ಯ ದೈವ ಆರೋಢರ ಪರಂಪರೆಯ ಶ್ರೀ ಸಿದ್ಧಾರೂಢರ ದರ್ಶನವಾಗುತ್ತೆ. ಮೊದಲೇ ತ್ರಿಕಾಲ ಜ್ಞಾನಿಗಳಾದಂತಹ ಸಿದ್ಧಾರೂಢ ಅಜ್ಜನವರು ವಿರಕ್ತ ಅಜ್ಜನವರ ಮುಖವನ್ನು ನೋಡಿ, ಕಾಮ ಕ್ರೋಧಾದಿ ಅರಿಷ್ಟ ವರ್ಗಗಳನ್ನು ಗೆದ್ದಿರುವಂತಹ ನೀನು ಸ್ವಯಂ ಸದ್ಗತಿ ಹೊಂದುವೆ. ಗುರುವಿಲ್ಲದೆ ನಿನ್ನನ್ನು ನೀನು ಅರಿತವನು. ನಿನ್ನ ಆತ್ಮ ಸಾಕ್ಷಾತ್ಕಾರವನ್ನು ನೀನೇ ಮಾಡಿಕೊಂಡವನು. ನೀನೇ ಸ್ವತಃ ಸದ್ಗತಿ ಪಡೆದುಕೊಂಡವನು. ಹಾಗಾಗಿ ನೀನು ಖಾಸ್ಗತೇಶ್ವರ ಶಿವಯೋಗಿ ಎಂದು ಹೆಸರುವಾಸಿಯಾಗುವಂತ ಹೇಳಿ ಸಿದ್ಧಾರೂಢರು ಬಿರುದನ್ನು ನೀಡುತ್ತಾರೆ. ಆವಾಗಿನಿಂದ ವಿರಕ್ತಪ್ಪ ಅಜ್ಜನವರು ಖಾಸ್ಗತೇಶ್ವರ ಶಿವಯೋಗಿಗಳಾಗಿ ಪ್ರಸಿದ್ಧಿ ಹೊಂದುತ್ತಾರೆ. ಲೋಕ ಸಂಚಾರವನ್ನು ಮುಂದುವರಿಸುತ್ತಾ ಶ್ರೀ ಖಾಸ್ಗತೇಶ್ವರ ಸ್ವಾಮೀಜಿಗಳು ಕಾಶಿ, ಶ್ರೀಶೈಲ, ಗೋಕರ್ಣ ಹಲವಾರು ಸುಪ್ರಸಿದ್ಧ ಸ್ಥಳಗಳನ್ನು ಸಂಚಾರಗೈಯುತ್ತಾರೆ. ತಮ್ಮ ಸಂಚಾರವನ್ನು ಮುಂದುವರಿಸಿ ಪಂಢರಾಪುರಕ್ಕೆ ಬರುತ್ತಾರೆ. ಪಂಢರಾಪುರದ ಪಾಂಡುರಂಗನ ದರ್ಶನ ಪಡೆದು ಅಲ್ಲಿನ ಗೋಪಾಲ ಕಾವಲಿ ಉತ್ಸವವನ್ನು ನೋಡಿ ಅದನ್ನು ಕರ್ನಾಟಕದ ನಮ್ಮ ಮಠದಲ್ಲಿಯೂ ನಾವು ಆಚರಿಸಬಹುದಲ್ಲ ಎಂಬ ಆಲೋಚನೆಗೈದು ತಮ್ಮ ಮಠಕ್ಕೆ ಆಗಮಿಸಿದ ಅವರು ಶ್ರೀಮಠದ ಜಾತ್ರೆಯಲ್ಲಿ ಗೋಪಾಲ ಕಾವಲ ಉತ್ಸವವನ್ನು
ಆರಂಭಿಸುತ್ತಾರೆ. ಇದು ಕರ್ನಾಟಕದ ಮಟ್ಟಿಗೆ ಇದು ಅಪರೂಪದ ಉತ್ಸವ. ಗೋಪಾಲ ಕಾವಲಿ ಉತ್ಸವ ಎಂದರೆ ಹಸುವಿನ ಹಾಲು ಮೊಸರು ಬೆರೆಸಿ ಪಂಚಾಮೃತವನ್ನು ಮಡಿಕೆಯಲ್ಲಿ ಕಟ್ಟಿ ಅದನ್ನು ತೂಗು ಹಾಕಿ ಜಾತ್ರೆಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತೂಗು ಹಾಕಿದ ಮಡಿಕೆಯನ್ನು ಒಡೆಯಲಾಗುತ್ತೆ. ಆಗ ಅದರಲ್ಲಿದ್ದ ಪಂಚಾಮೃತ ಮಠದ ಆವರಣದಲ್ಲಿ ಕಿಕ್ಕರಿಸುವುದು ಸೇರಿದ ಭಕ್ತರ ಮೈಮೇಲೆ ಬಿದ್ದರೆ ಅವರ ಪಾಪಕರ್ಮಗಳು ದೂರವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಆಷಾಢ ಮಾಸದ ದ್ವಾದಶಿಯಂದು ಶ್ರೀ ಖಾಸಗತೇಶ್ವರ ಸ್ವಾಮೀಜಿಗಳು ಇದನ್ನು ಪ್ರಾರಂಭಿಸುತ್ತಾರೆ. ಬಾಲ್ಯದಿಂದಲೂ ಆಧ್ಯಾತ್ಮದ ಒಲವು ಹೊಂದಿದ ಶ್ರೀಗಳು ಧಾರ್ಮಿಕ ಸಾಧನೆಯ ಜೊತೆಗೆ ನಮ್ಮ ದೇಶದ ಸ್ವತಂತ್ರ ಹೋರಾಟದಲ್ಲಿಯೂ ಸಹ ಆಸಕ್ತಿ ಹೊಂದಿದ್ದರು. ಇವರೇ ಸ್ವತಃ ಮುಕ್ತಿ ಫೌಜ್ ಎಂಬ ಸಾಮಾಜಿಕ ನಾಟಕವನ್ನು ಬರೆದು ಅಭಿನಯ ಸಹ ಮಾಡಿದರಂತೆ. ಸಾಮಾಜಿಕ ಅರಿವು ಮೂಡಿಸಲು ಖಾಸಗತೇಶ್ವರ ಅಜ್ಜನವರು ಕಾಲರಾ, ಪ್ಲೇಗ್ನಂತಹ ಸಾಂಕ್ರಾಮಿಕ ರೋಗಗಳು ತಲೆಮಾರಿದಾಗ ಸ್ವತಃ ಅಜ್ಜನವರೇ ಮುಂದೆ ನಿಂತು ಗ್ರಾಮಸ್ಥರ ಆರೈಕೆ ಮಾಡಿ ಮೃತರ ದೇಹ ಅಂತ್ಯ ಸಂಸ್ಕಾರವನ್ನು ಇವರೇ ನೆರವೇರಿಸಿದರಂತೆ. ಇದರ ಜೊತೆಗೆ ಮುಸ್ಲಿಂ ಬಾಂಧವರ ಮಸೀದಿಯಲ್ಲಿ ಆಚರಿಸುತ್ತಿದ್ದ ಎಲ್ಲ ಹಬ್ಬಗಳಿಗೂ ಪಾಲ್ಗೊಂಡು ಪ್ರಾರ್ಥನೆ ಸಹ ಮಾಡ್ತಾ ಇದ್ದರಂತೆ. ಇದೇ ವಿಚಾರಕ್ಕೆ ಖಾಸಗತೇಶ್ವರ ಅಜ್ಜನವರನ್ನು ಸರ್ವ ಜನಾಂಗದವರು ಭಕ್ತಿಯಿಂದ ಆರಾಧಿಸುತ್ತಾರೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ ಇಂದಿಗೂ ಸಹ ತಾಳಿಕೋಟೆಯ ಖಾಸಗತೇಶ್ವರ ಮಠ ಮತ್ತು ಮಸೀದಿ ಒಂದೇ ಗೋಡೆಯ ಅಕ್ಕಪಕ್ಕದಲ್ಲಿವೆ. ಇಲ್ಲಿ ಯಾವ ಧರ್ಮದ ಸಂಘರ್ಷವೂ ಇಲ್ಲದೆ ಉಭಯ ಕೋಮಿಗಳು ಸಮನ್ವಯದಿಂದ ಅಜ್ಜನ ಜಾತ್ರೆ ಆಚರಿಸುತ್ತಾರೆ. ಖಾಸಗತೇಶ್ವರ ಅಜ್ಜನವರು ಜ್ಞಾನದಲ್ಲಿ ಮಗ್ನವಾದಾಗ ಕಾಡಿನ ಮೃಗ ಪ್ರಾಣಿಗಳು ಅಥವಾ ಸರೀಸೃಪಗಳು ಅಥವಾ ವಿಷಜಂತುಗಳು ಸಹ ಅವರ ಜ್ಞಾನಕ್ಕೆ ಭಂಗ ಮಾಡದೆ ಅವರ ಜ್ಞಾನ ಮಾಡುವ ಸ್ಥಳದಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತಾ ಇದ್ದುವಂತೆ. ಇದು ಅವರಿಗಿದ್ದ ಜ್ಞಾನ ಮತ್ತು ಯೋಗದ ಒಂದು ಶಕ್ತಿ ಅಂತ ನಾವು ಹೇಳ್ಬೋದು. ಇವರ ಯೋಗ ಬಲ ಜ್ಞಾನದಿಂದ ಅದೆಷ್ಟೋ ಭಕ್ತರ ಸಮಸ್ಯೆಗಳನ್ನು ಬಗೆಹರಿಸಿದ ಮಹಾತ್ಮರು ಕೊನೆಗೆ ಭೌತಿಕವಾಗಿ ಕೇವಲ 33 ವರ್ಷ ಜೀವಿಸಿದರು. ಅವರ ಜೀವಿತ ಅವಧಿ ತುಂಬ ಕಡಿಮೆ ಇದ್ದು ಅವರು ಮಾಡಿದಂಥ ಜನಸಹಾಯ ಇಂದಿಗೂ ಸಹ ಜೀವಂತ ಇದೆ. ಖಾಸಗತೇಶ್ವರ ಯೋಗಿಗಳು 1896ರಲ್ಲಿ ಲಿಂಗೈಕ್ಯರಾಗ್ತಾರೆ. ತಾಳಿಕೋಟೆಯ ಆರಾಧ್ಯ ದೈವನ ಅಗಲುವಿಕೆಯಿಂದ ಭಕ್ತ ಸಾಗರ ದುಃಖದ ಮಡಿಲಿನಲ್ಲಿ ಸೇರುತ್ತೆ. ಇದಾದ ನಂತರದಲ್ಲಿ ಈ ಮಠದ ಮುಂದಿನ 14ನೇ ಪೀಠಾಧಿಪತಿಗಳಾಗಿ ವಿರಕ್ತ ಮಹಾಸ್ವಾಮಿಗಳು ಬರ್ತಾರೆ. ಈ ವಿರಕ್ತ ಮಹಾಸ್ವಾಮಿಗಳು ಸಹ ಸಾಮಾನ್ಯದವರೇನಲ್ಲ. ಇವರು ಸಹ ಅಪಾರ ದೈವ ಬಲವನ್ನು ಹೊಂದಿದಂಥ ಮಹಾನ್ ಪವಾಡ ಪುರುಷರು. ಇವರ ಹತ್ತಿರ ಭಕ್ತರು ಸಮಸ್ಯೆಗಳನ್ನು ಹೇಳಿಕೊಂಡು ಬಂದಾಗ ಅವರ ಸಮಸ್ಯೆಯನ್ನು ಬಗೆಹರಿಸುವ ಸೂಚಕ ವಾಕ್ಯವನ್ನು ನುಡಿದರೆ ಅವರು ಹೇಳಿದ ರೀತಿಯಲ್ಲೇ ನಡೆಯುತ್ತಿತ್ತು. ಇವರ ಮಾತು ದೈವವಾಣಿಯಾಗಿತ್ತು. ದೈವಿ ಬಲ ಶಕ್ತಿಯುಳ್ಳ ವಿರಕ್ತ ಸ್ವಾಮಿಗಳ ಈ ಮಹಾತ್ಮರ ಕುರಿತು ಇನ್ನೊಂದು ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ನಿಮಗೆ ತಿಳಿಸುವೆ. ವಿರಕ್ತ ಸ್ವಾಮೀಜಿಗಳು ಲಿಂಗೈಕ್ಯರಾದ ನಂತರ ಪ್ರಸ್ತುತವಾಗಿ ಶ್ರೀ ಸಿದ್ಧಲಿಂಗ ದೇವರು ಈ ಮಠದ ಉಸ್ತುವಾರಿಗಳಾಗಿದ್ದಾರೆ. ಸಿದ್ಧಲಿಂಗ ದೇವರು ಸಹ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮಠದ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅಪಾರವಾದ ಭಕ್ತ ಸಾಗರವನ್ನೇ ಹೊಂದಿದ್ದಾರೆ. ಮತ್ತು ಖಾಸಗತೇಶ್ವರ ಅಜ್ಜನವರ ನೆನಪನ್ನು ಈ ಅಜ್ಜನವರು ಮಾಡ್ತಾ ಇದ್ದಾರೆ. ಅವರ ಹಾದಿಯಲ್ಲೇ ನಡೆಯುತ್ತಿದ್ದಾರೆ. ಭಕ್ತರೇ ಮಠದ ಆಸ್ತಿ ಅಂತ ಹೇಳಿ ಜನರ ಸೇವೆ ಮಾಡುತ್ತಿರುವ ಈ ಅಜ್ಜನವರು ಒಳ್ಳೆ ವಾಗ್ಮಿಗಳು. ಅತಿ ಚಿಕ್ಕ ವಯಸ್ಸಿನಲ್ಲಿ ಭಕ್ತರ ಮನಸ್ಸು ತಲ್ಲೀನಗೊಳಿಸುತ್ತಿದ್ದಾರೆ. ಅದರ ಜೊತೆಗೆ ಅನ್ನ ದಾಸೋಹ ಮತ್ತು ಸಂಗೀತ ದಾಸೋಹವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಈ ಶ್ರೀಗಳು ಸಹ. ನಿಮಗೆ ಸಮಯ ಸಿಕ್ಕಾಗ ತಾಳಿಕೋಟೆಯ ಊರಿಗೆ ಹೋಗಿ ಖಾಸಗತೇಶ್ವರ ಅಜ್ಜನವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಅಲ್ಲಿ ಅವರಿಗೆ ನನ್ನೆಲ್ಲ ಬಂಧು ಮಿತ್ರರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.